ಹಂಗೆ ಇದೆಯಾ? ಸಮಾಧಾನವಾಗಿದ್ದೇವೆ. ಆದ ಕಾರಣ ಯೇಸು ಕ್ರಿಸ್ತನ ಮೂಲಕವಾಗಿ ಜೀವದಿಂದ, ಆ ಮಗನಿಗಿರುವ ಜೀವದಿಂದ, ಅಂದ್ರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಬಂದದರಿಂದ ಆ ಜೀವದಿಂದ ನಮಗೆ ರಕ್ಷಣೆಯಾಗ್ತದೆ. ಆಮೇಲೆ ಯೇಸು ಕ್ರಿಸ್ತನ ಜೀವದಿಂದ ಮಾತ್ರ ನಮಗೆ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯ ನಮಗೆ ಬೋಧಿಸ್ತಾನೆ. 2ನೇ ವಾಕ್ಯ ಓದೋಣ. 5:2. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆ ಎಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಆಮೇಲೆ ಈ 2 ವಾಕ್ಯಗಳು ನಾವು ಇನ್ನೂ ಮನೆಗೆ ಹೋಗಿ ಹೆಚ್ಚಿಗೆ ನಾವು ಧ್ಯಾನಿಸೋಣ. ಕರ್ತನ ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಲಿ. ನಾವು ಹಾಗೆ ಮುಂದಿನ ವಾಕ್ಯವನ್ನು ಕೂಡ ಪುಸ್ತಕವನ್ನು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 6ನೇ ವಾಕ್ಯ. ಯಾರಾದ್ರೂ ಬೇಕು ತೆಗೆದು ಹೋದ್ರಿ? ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಆಮೇಲೆ ಮನುಷ್ಯರಿಗೆ ಮೆಚ್ಚೋ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡಬಾರ್ದ್ರಿ. ಆಮೇಲೆ ಯಾವುದೋ ವ್ಯಕ್ತಿಯನ್ನು ಮೆಚ್ಚಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಬಾರ್ದು. ನಾವು ಹೊಲದಲ್ಲಿ ಕೆಲಸಕ್ಕೆ ಹೋಗ್ಲಿ, ಆಫೀಸ್ಗಳಲ್ಲಿ ಕೆಲಸಕ್ಕೆ ಹೋಗ್ಲಿ, ಏನೇ ಕೆಲಸ ಮಾಡಲಿ, ಯಾರು ನೋಡ್ತಾ ಇದ್ದಾರೆ ಅಂತ ಮಾಡ್ಬೇಕು? ಯೇಸು ಸ್ವಾಮಿ ನನ್ನನ್ನು ನೋಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನಮಗೆ ಕೆಲಸ ಕೊಟ್ಟವರು ಯಾರು? ಯೇಸು ಸ್ವಾಮಿ. ಅಂದ್ರೆ ನಾವು ಮನೆಗೆ ಮುಟ್ತೀವಿ ಅಂತ ಗ್ಯಾರಂಟಿನೇ ಇಲ್ಲ. ಮತ್ತೆ ನಮಸ್ತೆ ನಾವು ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ? ಯೇಸು ಸ್ವಾಮಿ ನಮಗೊಂದು ಕೆಲಸ ಕೊಟ್ಟಿದ್ರೆ ನಿಜವಾಗ್ಲೂ ಆ ಕೆಲಸದಲ್ಲಿ ನಾವು ನಂಬಿಸ್ತಾ ಇದ್ದೇವೆ. ಕೆಲವೊಮ್ಮೆ ಹೊಲದಾಗ ಕಸ ತೆಗೆಯೋರು ನೋಡ್ತೇವೆ, ಆಫೀಸುಗಳಲ್ಲಿ ನಾವು ನೋಡ್ತೇವೆ, ಟೈಮ್ ಇರಲ್ಲ, ಗುರಿ ಇರಲ್ಲ, ಗೊತ್ತಿರಲ್ಲ. ಕೆಲಸ ಮಾಡೋರು ಏನ್ ಮಾಡ್ತಾರೆ? ಆಫೀಸರ್ಸ್ ಬಂದಾಗ ಬಹಳ ಆಕ್ಟಿವ್ ಆಗಿ ಶಿಸ್ತು ಬಂದಾಗ ಕೂತ್ಕೊಂಡಿರ್ತಾರೆ. ನಮ್ಮ ಮೇಲಿನವ್ರು ನಮ್ಮ ನೋಡೋದಕ್ಕೆ ಬಂದಾಗ ಬಹಳ ಜೋರ್ ಕೆಲಸ ಮಾಡ್ತಾರೆ. ನೋಡದೆ ಇರುವಾಗ ಚಾ ತರಿಸೋದು, ಬಜಿ ತರಿಸೋದು, ಪಾರ್ಟಿ ಆಮೇಲೆ ಕುತ್ಕೊಂಡು ಪಾರ್ಟಿ ಮಾಡೋದು, ಯಾರಾದ್ರೂ ಸಾಹೇಬರು ಬರ್ತಾರ ಪಟ್ನ ಹೊಡೋದು. ಹೌದಲ್ಲ? ಹೊಲದಲ್ಲಿ ಕೆಲಸ ಮಾಡೋರು ಅಣ್ಣ ಮಾಡ್ತಾರಲ್ಲ ಕೆಲವರು. ನೀವಲ್ಲ, ನೀವು ದೇವ್ರ ಮಕ್ಕಳಾಗಿದ್ದೀರಿ. ನಿಮ್ಮ ಯಜಮಾನರು ನೋಡುವಾಗ ಮಾತ್ರ ನೀವು ಕೆಲಸ ಮಾಡಿದ್ರೆ ಕ್ರಿಸ್ತನ ನಿಮ್ಮ ಒಳಗಡೆ ಇದ್ದಾನೆ ಅಂತ ಗೊತ್ತಿಲ್ಲ. ದೇವ್ರು ನೋಡ್ತಾ ಇದ್ದಾರೆ ಅಂತ ಯಜಮಾನ್ರು ಇದ್ರೂ ಅಷ್ಟೇ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರು ಅಷ್ಟೇ ಕೆಲಸ ಮಾಡಬೇಕು. ಆಮೇಲೆ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸಬೇಕು. ಆಮೇಲೆ ದೇವರಿಗೆ ಸ್ತೋತ್ರ. ಕೀರ್ತನೆಗಳು 119:11 ಹೋದ್ರಿ. 119:11 ಕೀರ್ತನೆಗಳು 119 ವಾಕ್ಯ 11. ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಆಮೇಲೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೆ. ಯಾರ ನುಡಿಗಳು ಅಂದ್ರೆ ಈ ದೇವರ ವಾಕ್ಯ ಯಾರ ಹೃದಯದಲ್ಲಿದೆಯೋ ಅವ್ರು ಪಾಪ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿ ದೇವರುಗಳು ಯಾರಲ್ಲಿ ದೇವರ ವಾಕ್ಯಗಳಿದ್ದಾವೋ, ಯಾರ ಹೃದಯದಲ್ಲಿ ದೇವರ ವಾಕ್ಯ ಇದ್ದಾವೋ ಅವ್ರು ಪಾಪ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ನಾವು ಯಾವ ರೀತಿ ಪಾಪದಲ್ಲಿ ಹೊರಗೆ ಬರೋದಕ್ಕೆ ಒಂದು ಮಾರ್ಗ. ದೇವರ ವಾಕ್ಯಗಳ ಹೃದಯದಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಎದ್ದ ತಕ್ಷಣ ಮೊಬೈಲ್ ಹಿಡಿಬಾರ್ದು, ಬದಲಾಗಿ ವಾಕ್ಯ ಓದಬೇಕು. ಆಮೇಲೆ ಮೊದಲನೇ ಸ್ಥಾನ ಯಾರಿಗೆ ಕೊಡ್ಬೇಕು? ನಾವು ಎದ್ದ ತಕ್ಷಣ ದೇವರಿಗೆ ಸ್ತೋತ್ರ ಹೇಳಬೇಕು, ಸ್ತೋತ್ರ ಹೇಳಿ ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಿ ನಮ್ಮ ಜೀವಿತವನ್ನು ಆರಂಭಿಸಬೇಕು. ಮತ್ತು ನಮ್ಮ ಹಣವನ್ನು ಖರ್ಚು ಮಾಡುವಾಗ ಸ್ತೋತ್ರ ಹೇಳಿ ನಾವು ಪರ್ಸ್ನಿಂದ ಹಣವನ್ನು ತೆಗೆದುಕೊಳ್ಬೇಕು. ಅದು ಮಾತ್ರ ನಮಗೆ ಆಶೀರ್ವಾದಕರವಾಗಿದೆ. ಆಮೇಲೆ ನಮ್ಮ ಶರೀರವನ್ನ ದೇವರಿಗೆ ಪೂರ್ತಿಯಾಗಿ ನಮ್ಮ ಪಂಚೇಂದ್ರಿಯಗಳನ್ನ ಕರ್ತನ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ಬೇಕು. ನಮ್ಮ ಪಂಚೇಂದ್ರಿಯಗಳು ಗೊತ್ತ್ರಿ? ಗೊತ್ತಲ್ಲ ಎಲ್ಲರಿಗೂ? ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ಪ್ರತಿಯೊಂದು ಅಂಗಗಳು ಕರ್ತನಿಗೆ ಒಪ್ಪಿಸಿಕೊಟ್ಟು ಯೇಸುವಿನ ರಕ್ತದಲ್ಲಿ ಮರೆ ಮಾಡಿಕೊಂಡು ನಮ್ಮ ಜೀವಿತವನ್ನು ಆರಂಭಿಸುವುದಾದರೆ ನಾವು ಪಾಪ ಮಾಡೋದಿಲ್ಲ. ಹಲ್ಲೆಲೂಯಾ. ಆಗ ನಾವು ವಿವೇಕಪೂರ್ವಕವಾದ ಆರಾಧನೆ ಮಾಡ್ತೀವಿ. ಕರ್ತನನ್ನು ದಿನಾಲೂ ನಾವು ಆರಾಧಿಸ್ತಾ ಇರ್ತೀವಿ. ಆಮೇಲೆ
ನಾವು ಕೆಲಸ ಮಾಡ್ತಾ ಇರ್ಬೋದು, ಆ ಕೆಲಸ ಮೂಲಕ ಕರ್ತನಿಗೆ ಮಹಿಮೆ ಉಂಟಾಗ್ತಾ ಇರ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪಾಪ ನಮ್ಮನ್ನ ಆಳಲಿಕ್ಕೆ ನಾವು ಬಿಡಬಾರದು. ಇನ್ನೊಂದು ಎರಡು ವಾಕ್ಯದ ಬರ್ಕೊಡ್ರಿ, ಪಾಪದಿಂದ ಹೊರಗೆ ಹೆಂಗೆ ಬರ್ಬೇಕು ಅನ್ನೋ ವಿಷಯದಲ್ಲಿ. ರೋಮ 6:11, 8:13, ಗಲಾತ್ಯ 2:19 ಮತ್ತು 20ನೇ ವಾಕ್ಯ. 2ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯ ಬರ್ಕೊಳ್ರಿ. ಅದಾದ್ಮೇಲೆ ಪಾಪ ನಮ್ಮನ್ನ ಆಳಲಿಕ್ಕೆ ಬಿಡಬಾರದು. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ. ಇಬ್ರಿಯರಿಗೆ 4:15. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯ. ಯಾಕೆಂದರೆ ಹಾ. ನಮಗಿರುವ ಮಹಾಯಾಜಕನು ಹಾ. ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಹ್ಮ್. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಯ ಗುರಿಯಾದನು, ಹ್ಮ್. ಪಾಪ ಮಾತ್ರ ಮಾಡಲಿಲ್ಲ. ಹ್ಮ್. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವನ್ನು ನಮಗೆ ದೊರೆಯುವಂತೆ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆಮೇಲೆ ಇಲ್ಲೇನಿದೆ, ನಮಗಿರುವ ಮಹಾಯಾಜಕರು ಯಾರು? ನಮಗಿರುವ ಮಹಾಯಾಜಕ ಯಾರು? ಎಲ್ಲರೂ ಜೋರ್ಲೆ ಹೇಳ್ರಿ. ಒಂದು ನಿಮಿಷ ಕೈ ಎತ್ತಿ ಹೇಳ್ರಿ, ಎಲ್ಲರೂ ಕೈ ಎತ್ತಿ. ನಾನು ಕೇಳೋರಿಗೆ ಹೇಳ್ಬೇಡ. ನಮಗಿರುವ ಮಹಾಯಾಜಕ ಯಾರು? ನಮಗಿರುವ ಮಹಾಯಾಜಕ ಯಾರು? ಗಟ್ಟಿಯಾಗಿ ಹೇಳ್ರಲ್ಲ ಸ್ವಲ್ಪ. ನಮಗಿರುವ ಮಹಾಯಾಜಕ ಯಾರು? ಓಕೆ, ದೇವರಿಗೆ ಸ್ತೋತ್ರ. ಈಗ ನನಗೆ ತೃಪ್ತಿ ಆಯ್ತು. ಯೇಸು ಅಂತ ಗಟ್ಟಿಯಾಗಿ ಹೇಳುವಾಗ ನಿಮ್ಮ ಜೀವಿತವನ್ನ ಆಳ್ತಕ್ಕಂಥ ಪಾಪಗಳು ನಿಮ್ಮನ್ನು ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ಆತನು ನಮ್ಮ ನಿರ್ಬಲಾವಸ್ಥೆಯನ್ನು ಬಲ್ಲವನಾಗಿದ್ದಾನೆ. ಸರ್ವ ವಿಷಯದಲ್ಲಿಯೂ ಕೂಡ ಯೇಸು ಸ್ವಾಮಿ ಶೋಧನೆಗೆ ಗುರಿಯಾದರೂ ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕೃಪಾಸನದ ಮುಂದೆ ಬರುವಾಗ ಪಾಪವನ್ನ ಗೆಲ್ಲುತ್ತೇವೆ. ಹಲ್ಲೆಲೂಯಾ. ಕೃಪಾಸನದ ಮುಂದೆ ಯಾವ ವ್ಯಕ್ತಿ ಬರ್ತಾನೋ ಆ ವ್ಯಕ್ತಿಗೆ ಪಾಪ ಗೆಲ್ಲುವಂತ ಅಧಿಕಾರ ಆಟೋಮೆಟಿಕ್ ಆಗಿ ಕೊಡಲ್ಪಡ್ತದೆ. ಕೃಪಾಸನ ಎಲ್ಲಿದೆ? ಮೊಣಕಾಲಿನಲ್ಲಿ. ಹಲ್ಲೆಲೂಯಾ. ನೀವು ದೇವಸ್ಥಾನದಲ್ಲಿ ಮೊಣಕಾಲು ಊರದೆ ಹೋದ್ರೆ ದೇವರ ಶಕ್ತಿಯಲ್ಲಿ ನೀವು ನಡೆಯೋದಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನು ಮೇಲೆ ನಮ್ಮ ಜೀವಿತ ಕುಳಿತುಕೊಂಡು ನಡೆಯೋದಕ್ಕಾಗೋದಿಲ್ಲ, ನಿಂತುಕೊಂಡು ನಡೆಯೋದಕ್ಕಾಗೋದಿಲ್ಲ. ನಾವು ಕರ್ತನಲ್ಲಿ ನಂಬಿಕಸ್ಥರಾಗಿರ್ಬೇಕು ಅನ್ನೋದಾದ್ರೆ ಮೊಣಕಾಲೂರಿ ಬೆಳಗಿನ ಜಾವ ಆತನಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೋ ದಿನಗಳಲ್ಲಿ ದೇವರ ಚಿತ್ತ ಆದ್ರೆ ನಾನು ನಿಮ್ಮ ಮಂಡಿಗಳನ್ನು ಚೆಕ್ ಮಾಡಲಿಕ್ಕೆ ಬಯಸಿದ್ದೇನೆ. ಮಾಡ್ಬೋದಾ? ಓಕೆ. ಹೆಣ್ಮಕ್ಳು ನಮ್ಮ ಹೆಸರು ಚೆಕ್ ಮಾಡ್ತಾರೆ, ಹೆಣ್ಮಕ್ಳು ನಾನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಮಂಡಿಗಳನ್ನ ಚೆಕ್ ಮಾಡಿದ್ರೆ ಅರ್ಥ ಆಗ್ತದೆ. TGS ತಿಲ್ಕರಣ್ಣ ಅವರ ಮಂಡಿಗಳ ಒಂದು ಜಾಗದಲ್ಲಿ ತೋರಿಸಿರುತ್ತೆ. ಅವ್ರ ಮೊಣಕಾಲು ಹೆಂಗಾಗಿದ್ದು ಗೊತ್ತಿಲ್ಲ, ಒಂದೇ ಕಾಲಿನ ಇರ್ತಾವಲ್ಲ ಮೊಣಕಾಲು ಹೆಂಗಿರ್ತಾರೋ ದಡ್ಡ ಬಿದ್ದಿರ್ತದ. ಓಕೆ, ಕರೆಕ್ಟ್ ಕೊಡಿ. ಯಾರು ಚಪ್ಪಲಿ. ಹಲ್ಲೆಲೂಯಾ. ನಮ್ಮ ಸಭೆಗೆ ಬರುವಂತ ಎಲ್ಲರೂ ಮೊಣಕಾಲುಗಳು ಏನಾಗಿರ್ಬೇಕು? ದಡ್ಡ ಬಿದ್ದಿರ್ಬೇಕು. ಹಲ್ಲೆಲೂಯಾ. ದಡ್ಡ ಬಿದ್ರೆ ಏನಾಗ್ತದೆ? ಪ್ರೇಯರಲ್ಲಿ ಕೂತ್ಕೊಳ್ತಾ ಇದ್ವಿ ಅಂತ ಅರ್ಥ ಇದೆ. ದೊಡ್ಡ ಸುಮ್ಮನೆ ಬರಲ್ಲ ರೀ, ಅರ್ಥ ಆಯ್ತ್ರಿ? ಕೆಲವೊಬ್ರು ಕೈಗಳು ದೊಡ್ಡ ಬಿದ್ದಿರ್ತದ. ಯಾಕೆ ಬಿದ್ದಿರ್ತಾವ ಹೇಳ್ರಿ? ಕೆಲಸ ಬಾಳ್ ಮಾಡ್ತಾ ಇರ್ತಾರೆ, ಗಟ್ಟಿಯಾದ ಕೆಲಸ, ಕಟ್ಟಿಗೆ ಹೊಡಿಯೋ ಕೆಲಸ, ನೀರ್ ಹಚ್ಚೋ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಕೈಗಳು ದಡ್ಡ ಬಿದ್ದಿರ್ತವೆ. ಕೆಲವೊಬ್ರು ಪಾದಗಳು ದಡ್ಡ ಬಿದ್ದಿರ್ತಾವೆ. ಯಾಕೆ ಹೇಳ್ರಿ? ಚಪ್ಪಲಿ ಶೂಜ್ ಇಲ್ಲದೆ ನಡೀತಾರೆ, ಕೆಲಸಕ್ಕೆಲ್ಲ ಹಂಗೆ ಓಡಾಡ್ತಾರೆ. ಅವ್ರ ಪಾದಗಳೆಲ್ಲ ದಡ್ಡ ಬಿದ್ದಿರ್ತಾರೆ. ನಮ್ಮ ಪಾದಗಳೆಲ್ಲ ಹೆಂಗಿದಾವೆ? ಅತಿ ಸೂಕ್ಷ್ಮ. ಚಪ್ಪಲಿ ಇಲ್ಲ ಅಂದ್ರೆ ಹೋಗಿ ರೋಡಲ್ಲಿ ಅಯ್ಯೋ ಮಾಡ್ಬಿಡ್ತೀವಿ. ಹೌದಲ್ಲ? ದಡ್ಡ ಬಿದ್ದಿರಂಗಿಲ್ಲ.
ಹಂಗೆ ನಮ್ಮ ಮೊಣಕಾಲುಗಳು ದಡ್ಡು ಬಿದ್ದಿಲ್ಲ ಅಂದ್ರೆ ನಾವು ಕೃಪಾಸನದ ಮುಂದ್ಗಡೆ ನಿಂತ್ಕೊಳ್ತಾ ಇಲ್ಲ ಅಂತ ಅರ್ಥ ರೀ. ನಮ್ಮ ಮೊಣಕಾಲುಗಳು ದಡ್ಡು ಬೀಳ್ಬೇಕು. ಪಕ್ಕದಲ್ಲಿ ಕೇಳಿ, ನಿನ್ ಮೊಣಕಾಲುಗಳು ದಡ್ಡು ಬೀಳುವವರೆಗೂ ದಡ್ಡು ಬೀಳುವಂಗೆ ಸ್ವಾಮಿ ಮುಂದ್ಗಡೆ ಕೂತ್ಕೊಂತ ಹೇಳ್ರಿ. ಹಲ್ಲೆಲೂಯಾ. ಯಾಕೆ ನಾವು ಮೊಣಕಾಲುವರೆಗೆ ಕೂತ್ಕೋಬೇಕು ಹೇಳ್ರಿ? 14ನೇ ವಾಕ್ಯದಲ್ಲಿದೆ ನೋಡ್ರಿ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವನ್ನು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದ್ಗಡೆ ಬರ್ಬೇಕಂತೆ. ಹಲ್ಲೆಲೂಯಾ. ಧೈರ್ಯವಾಗಿ ಮೊಣಕಾಲುವರೆಗೆ ಯೇಸು ಕ್ರಿಸ್ತನ ಮುಂದ್ಗಡೆ ಕೂತ್ಕೊಳ್ಬೇಕು. ಆಮೇಲೆ ನಿನಗೆ ಟೈಮ್ ಟು ಟೈಮ್ ಹೆಲ್ಪ್ ಬೇಕಾ? ಧೈರ್ಯದಿಂದ ಕೃಪಾಸನದ ಮುಂದ್ಗಡೆ ಮೊಣಕಾಲುವರೆಗೆ ಕೂತ್ಕೋ. ಕೃಪಾಸನ ಎಲ್ಲಿದೆ? ಮೊಣಕಾಲಿನಲ್ಲಿದೆ. ನೀನ್ ಚರ್ಚೆಲ್ಲಾದ್ರೂ ಬಂದು ಮೊಣಕಾಲೂರು, ಮನೆಯಲ್ಲಾದ್ರೂ ಮೊಣಕಾಲೂರು, ಬೀದಿಯಲ್ಲಾದ್ರೂ ಮೊಣಕಾಲೂರು. ನಿನಗೆ ಸಹಾಯ ಬೇಕು ಅಂದ್ರೆ, ಕಷ್ಟ ಬಂದಿದೆ, ಇದರಿಂದ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡು. ನೀನು ಯಾವ ವ್ಯಕ್ತಿಗೆ ಸುವಾರ್ತೆ ಹೇಳ್ತೀಯೋ ಆತನ ಬದಲಾಗ್ತಾನೆ. ನೀನು ಯಾವ ವ್ಯಕ್ತಿ ಜೊತೆ ನಿನ್ ಕೆಲಸಕ್ಕಾಗಿ ಹೋಗ್ತೀಯೋ ದೇವರಲ್ಲಿ ಸಹಾಯ ಮಾಡ್ತಾನೆ. ನೀನು ಎಲ್ಲೆಲ್ಲಿ ಓಡಾಡ್ತೀಯೋ ನಿನಗೆ ಪಾಪ ಮಾಡದಂತೆ ಪವಿತ್ರಾತ್ಮ ನಿನ್ನನ್ನ ಕಾಪಾಡ್ತಾನೆ. ಹಲ್ಲೆಲೂಯಾ. ಕೃಪಾಸನದ ಮುಂದ್ಗಡೆ ಬರುವವನಿಗೆ ಯಾವ ಕೊರತೆನೂ ಇದ್ದಾರೆ. ಸಮೃದ್ಧಿಕರವಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗೆ ನಾವು ಹೊಸದಾಗಿ ಕೂಡ ಹುಟ್ಟಬೇಕಾಗಿದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 11ನೇ ವಾಕ್ಯ ಯಾರಾದ್ರೂ ಓದ್ರಿ. ಆಲ್ಮೋಸ್ಟ್ ನಾವು ರೋಮಾಪುರದ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಒಂದ್ಸಲ ರೋಮಾಪುರದ ಪತ್ರಿಕೆ ಓದ್ತೀವಿ, ಚೆನ್ನಾಗಿರ್ತದೆ. 8:11 ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತನು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ಪರಿಶುದ್ಧಾತ್ಮನು ನಿನ್ನಲ್ಲಿ ನೆಲೆಗೊಂಡಿರೋದಾದರೆ ನಿನ್ನ ಶರೀರ ಯಾವುದೇ ರೋಗದಿಂದ ತುಂಬಿದ್ರು ಅದನ್ನು ಬದುಕಿಸ್ತಾನೆ ದೇವರು. ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳ್ರಿ, ಪವಿತ್ರಾತ್ಮನು ನಿನ್ನಲ್ಲಿ ಇರೋದಾದ್ರೆ ನೀನು ಎಂದಿಗೂ ಸಾಯೋದಿಲ್ಲ ಅಂತ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈಗ ನಮಗೆ ಆದಂತ ಒಂದು ಮಹಿಮೆ ಬರುವುದಕ್ಕಿದ್ದರೆ ನಾವು ಹೋದವಾರ ವಾಕ್ಯ ಓದಿದ್ವಿ. ಪ್ರಕಟಣೆ ಗ್ರಂಥದಲ್ಲಿ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಸಿಂಹಾಸನಗಳನ್ನು ಕೊಡ್ತಾರೆ, ಭೂಮಿಯಲ್ಲಿ ಆಳೋದಕ್ಕೆ ಬಿಡ್ತಾರೆ. ಈಗ ನಾವು ಅದೇ 8ನೇ 19ನೇ ವಾಕ್ಯ ಓದೋಣ. ಯಾರಾದ್ರೂ ಹೊಸದಾಗಿ ತೆಗಿಬೇಕಾಗಿಲ್ಲ, ಹಾಗೆ ಇದೆ. ದೇವಪುತ್ರನ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಭೂಮಿ, ಆಕಾಶ, ಗಿಡ ಮರಗಳು, ಗುಡ್ಡಗಳು, ಕಲ್ಲು ಕಟ್ಟಿ ಎಲ್ಲನೂ ಕೂಡ ದೇವಪುತ್ರರಂದ್ರೆ ಯಾರೇ? ಡೌಟಾ? ಎಲ್ಲೂ ಬೇರೆ ಕಡೆ ಇದ್ದಾರ? ದೇವಪುತ್ರರು ಯಾರು? ನಾನು ಹೇಳ್ರಿ. ದೇವಪುತ್ರರು ಯಾರು? ಗಟ್ಟಿಯಾಗಿ ಹೇಳೋದನ್ನ. ದೇವಪುತ್ರರು ಯಾರು? ಹಲ್ಲೆಲೂಯಾ. ದೇವಪುತ್ರರು ನಾವಾಗಿದ್ದೇವೆ. ದೇವಪುತ್ರರು ನಾನಾಗಿದ್ದೇನೆ, ನೀನಾಗಿದ್ದೇನೆ. ನಿನಗೆ ಬರ್ತಕ್ಕಂಥ ಮಹಿಮೆ ಯಾವಾಗ ಬರ್ತದೆ ಅಂತೇಳಿ ಜಗತ್ತು ಲವಲವಿಕೆಯಿಂದ ಕಾಯ್ತಾ ಇದೆ. ಯಾವಾಗ ಬಂದಿತ್ತು ಆ ದಿನ? ಯಾಕೆ ಹೇಳ್ರಿ? ಎಲ್ಲಿ ನೋಡಿದ್ರು ಪಾಪಗಳು, ಎಲ್ಲಿ ನೋಡಿದ್ರು ವ್ಯಭಿಚಾರಗಳು, ಎಲ್ಲಿ ನೋಡಿದ್ರು ಸುಳ್ಳು, ಮೋಸ, ಕಿಶೆ ಕತ್ತರಿಸೋದು, ಮರ್ಡರ್ ಮಾಡೋದು, ಕೆಟ್ಟ ಬೈಗುಳಗಳನ್ನ ಬೈಯೋದು, ಇದನ್ನೇ ಭೂಮಿಯ ಕಿವಿಗಳು ಕೇಳಿಸ್ಕೊಳ್ತಾ ಇದೆ. ಅದಕ್ಕೋಸ್ಕರ ಭೂಮಿ ಯಾಕೆ ಎದುರು ನೋಡ್ತಾ ಇದೆ ಹೇಳ್ರಿ? ಯಾವಾಗ ದೇವಪುತ್ರನಿಗೆ ಮಹಿಮೆ ಬರ್ತದೆ, ಯಾವಾಗ ಅವರು ಸಿಂಹಾಸನದ ಮೇಲೆ ಕೂತ್ಕೊಂಡು ನೀತಿಯಿಂದ ಈ ಭೂಮಿ ಮೇಲೆ ಆಳ್ತಾರೆ, ನೀತಿಯನ್ನು ನಾನು ಯಾವಾಗ ನೋಡ್ಲಿ ಅಂತ ಭೂಮಿ ಲವಲವಿಕೆಯಿಂದ ಜಗತ್ತು ಎದುರು ನೋಡ್ತಾ ಇದೆ. ಹಲ್ಲೆಲೂಯಾ. ನಮಗೆ ಸ್ತೋತ್ರವಾಗಲಿ. ಯಾಕೆಂದ್ರೆ ನಾವೇ ದೇವಪುತ್ರರು ಅಂತ ಹೆಂಗೆ ಹೇಳ್ತೀವಿ ಅಂದ್ರೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಂದು ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ಯಾರಾದ್ರೂ ಓದ್ರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ
ಹಾ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ಹ್ಮ್ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದು. ಆಮೇಲೆ ನಾವೆಷ್ಟು ಜನ ಶುದ್ಧರಾಗಿದ್ದೇವೆ ಚೆಕ್ ಮಾಡಿಕೊಳ್ಳೋಣ. ಯಾರು ಕೈ ಎತ್ತಬೇಡ್ರಿ. ನಿನ್ನ ಪಾಪಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಟ್ಟಿದ್ರೆ ನೀನು ಈಗ ಶುದ್ಧನಾಗಿದ್ದೆ. ನಿನಗೆ ಒಂದು ದೇವರ ಮಹಿಮೆಯನ್ನು ಕೊಡ್ತಾರೆ, ಮಹಿಮೆ ಶರೀರ. ಅದನ್ನು ಕೊಟ್ಟು ಈ ಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ಲಿಕ್ಕೆ ಹಚ್ತಾರೆ. ಆ ದಿನಕ್ಕಾಗಿಯೇ ಭೂಮಿ ಕಾಯ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ಇನ್ನೊಂದು ವಾಕ್ಯವನ್ನು ಕೂಡ ಓದೋಣ. ಕೊನೆಯದಾಗಿ ಒಂದು ವಾಕ್ಯ ಓದೋಣ. ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಆಮೇಲೆ ಅದಕ್ಕಾಗಿ ನಾವು ಪವಿತ್ರಾತ್ಮ ಅಭಿಷೇಕವನ್ನ ಹೊಂದಿಕೊಳ್ಳಬೇಕು. ನಾವು ಹಾಡಾಡ್ತೀವಿ, ಮೋನ ಕಾಲದೋರೆಗೆಲ್ಲ ಸ್ವಂತದವರೆಗೆಲ್ಲ ಈಜುವಾಳ ಬೇಕಯ್ಯ, ಎಳೆದುಕೊಂಡು ಹೋಗಯ್ಯ, ಸ್ವರ್ಗೀಯ ಬಿರುಗಾಳಿ ನನ್ನ ಮೇಲೆ ಬೀಸಯ್ಯ, ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ, ಸ್ವರ್ಗೀಯ ಬಿರುಗಾಳಿ ನನ್ನ ಮೇಲೆ ಬೀಸಯ್ಯ, ಪಾರಿವಾಳದಂತೆ ನನ್ನ ಮೇಲೆ ಬಾರಯ್ಯ. ದೇವರಿಗೆ ಸ್ತೋತ್ರ. ಎಷ್ಟು ಜನ ನೀವು ಪವಿತ್ರಾತ್ಮನಿಗೋಸ್ಕರ ಪವಿತ್ರಾತ್ಮನ ನನ್ನಲ್ಲಿ ಬಂದು ನೆಲೆಸಬೇಕು ಅಂತೇಳಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದೇವೆ. ನಿನಗೆ ಹಣ ಬೇಕಂತ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರ್ಬೋದು, ಆರೋಗ್ಯ ಬೇಕಂತ ಉಪವಾಸ ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ಒಂದು ವಿಷಯಕ್ಕಾಗಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಬೇಕಾಗಿದೆ. ಆ ವಿಷಯ ಏನಂದ್ರೆ ಪವಿತ್ರಾತ್ಮನು ನನ್ನೊಳಗಡೆ ಬಂದು ನೆಲೆಗೊಳ್ಳಬೇಕು. ಪರಿಶುದ್ಧಾತ್ಮನ ಅನುಭವದಲ್ಲಿ ನಾನು ತೇಲಾಡಬೇಕು. ಪವಿತ್ರಾತ್ಮನಲ್ಲಿ ನಾನು ಈಜಾಡಬೇಕು. ಪರಿಶುದ್ಧಾತ್ಮನ ನನ್ನ ಪ್ರಾರ್ಥನೆಯಲ್ಲಿ ನನಗೆ ಸಹಾಯ ಮಾಡಬೇಕು. ಯಾರಿಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲವೋ ಅವರಲ್ಲಿ ಪರಿಶುದ್ಧಾತ್ಮನ ಇನ್ನೂ ನೆಲೆಗೊಂಡಿಲ್ಲ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ. ಹಾಗೆ ಪವಿತ್ರಾತ್ಮನ ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮ್ಮ ಹೃದಯವನ್ನು ನಾವು ಚೆಕ್ ಮಾಡೋಣ. ಪ್ರಾರ್ಥನೆ ಮಾಡಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನೋದಾದ್ರೆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡ್ತಾ ಇಲ್ಲ. ಪವಿತ್ರಾತ್ಮನು ಯಾಕೆ ಸಹಾಯ ಮಾಡಲ್ಲ ಹೇಳ್ರಿ? ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಾನು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೇನೆ? ತಟ್ಟುತ್ತಾ ಇದ್ದೇನೆ. ಯವನಾದ್ರೂ ನನ್ನ ಶಬ್ದವನ್ನು ಕೇಳಿ ಹೃದಯದ ಬಾಗಿಲ ಹೊರಗಡೆ ಬರ್ತೀನಿ. ಯೇಸು ಸ್ವಾಮಿ ಈಗ ಪರಲೋಕದಲ್ಲಿ ಸಿಂಹಾಸನದಲ್ಲಿದ್ದಾರೆ. ಪರಿಶುದ್ಧಾತ್ಮನು ನಮ್ಮಲ್ಲಿದ್ದಾರೆ. ಭೂಮಿ ಮೇಲೆ ಪವಿತ್ರಾತ್ಮನಿದ್ದಾನೆ. ನಾವು ಆತನನ್ನು ನಮ್ಮೊಳಗೆ ಕರಿಬೇಕು. ಆತನು ದಿನಾಲು ನಮ್ಮನ್ನ ಕೃಪಾಸನದ ಮದುವೆ ಕರ್ಕೊಂಡು ಹೋಗ್ತಾನೆ. ದಿನಾಲು ನಾವು ಮೊಣಕಾಲು ಇರುವಂತೆ ಮಾಡ್ತಾನೆ. ನಾವು ದಿನಾಲು ಬೇಗ ತಿಂಗಳಿಗೊಂದ್ಸರಿ ಯಾವುದಕ್ಕಾದ್ರೂ ಉಪವಾಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ದೇವರೇ, ಪವಿತ್ರಾತ್ಮನ ಒಂದು ಅಭಿಷೇಕ ನನಗೆ ಬೇಕು, ಸಹಾಯ ಮಾಡುವಂತ ನೀನು 3 ದಿನ 7 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡು. ಹಲ್ಲೆಲೂಯ. ನೀನು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳೋದಾದ್ರೆ ನೀನು ಎಲ್ಲಿಯೂ ಕೂಡ ತಪ್ಪಿ ಹೋಗೋದಿಲ್ಲ. ನಿನ್ನ ಕಣ್ಣಿನಿಂದ ಕೆಟ್ಟ ನೋಟಗಳು ಬರೋದಿಲ್ಲ. ನೀನು ಕೆಟ್ಟದಲ್ಲಿ ಏನು ನೋಡೋದಿಲ್ಲ. ನಿನ್ನ ಕಿವಿಯಿಂದ ಕೆಟ್ಟ ಪದಗಳನ್ನ ಕೆಟ್ಟ ಹಾಡುಗಳನ್ನ ನೀನು ಕೇಳೋದಿಲ್ಲ. ಮತ್ತು ನಿನ್ನ ಪಂಚೇಂದ್ರಿಯಗಳು ಪಾಪದಲ್ಲಿ ಬೀಳೋದಿಲ್ಲ. ಯಾಕಂದ್ರೆ ಪವಿತ್ರಾತ್ಮನನ್ನು ನೀನು ಹೊಂದಿಕೊಂಡರೆ ಆ ಪರಿಶುದ್ಧಾತ್ಮನು ತಾನೇ ನಿನ್ನ ಪಾಪದಲ್ಲಿ ಬೀಳದಂತೆ, ಶೋಧನೆಯಲ್ಲಿ ಬೀಳದಂತೆ ಆತನೇ ಪ್ರಾರ್ಥನೆಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಾರಣದಿಂದ ಯೇಸು ಕ್ರಿಸ್ತನು ಈ ಲೋಕವನ್ನ ಜಯಿಸಿದ್ದಾರೆ. ನಾವು ಕೂಡ ಲೋಕವನ್ನ ಜಯಿಸಬೇಕು ಅಂದ್ರೆ ಪವಿತ್ರಾತ್ಮನ ಸಹಾಯ ನಮಗೆ ಬೇಕೇ ಬೇಕು. ಪ್ರಿಯರೇ, ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಪವಿತ್ರಾತ್ಮನನ್ನ ಹೊಂದಿಕೋ. ನೀನು ಎಲ್ಲಿಯೂ ಎಂದು ಸೋತೋಗೋದಿಲ್ಲ. ನಿನ್ನ ಪ್ರಾರ್ಥನೆ ಜೀವಿತ ಕಡಿಮೆ ಆಗೋದಿಲ್ಲ.
ಕಾಲ ಉಪವಾಸ ಇದ್ದು ಒಂದೆರಡು ದಿನ, ಒಂದಿನ, 3 ದಿನ ಪ್ರಾರ್ಥನೆ ಮಾಡೋದು ನಾವು ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಎಲ್ಲಿಯೂ ಕೂಡ ಬರೋದಿಲ್ಲ. ಆಮೇಲೆ ಜಯಭರಿತ ಬದಲಾಯಿಸಲ್ಪಟ್ಟಂತ ಜೀವಿತ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ಕೆಸರಿನಿಂದ ಹೊರಗೆ ಬರೋದಕ್ಕಾಗೋದಿಲ್ಲ, ಆದರೆ ಯೇಸು ಕ್ರಿಸ್ತ ನಮ್ಮನ್ನ ಕೆಸರಿನಿಂದ ಹೊರಗೆ ತರ್ತಾರೆ. ಪಾಪದಿಂದ ನಮ್ಮಷ್ಟಕ್ಕೆ ನಾವು ಬರೋದಕ್ಕಾಗೋದಿಲ್ಲ, ಯೇಸು ಸ್ವಾಮಿ ನಮ್ಮನ್ನು ಹೊರಗೆ ತರ್ತಾರೆ. ನಾವು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡ್ರೆ ಸಾಕು. ಪಾಪವನ್ನು ಜಯಿಸ್ತಿ, ಲೋಕವನ್ನು ಜಯಿಸ್ತಿ, ಎಲ್ಲವನ್ನ ನೀನು ಜಯಿಸುವನಾಗಿರುತ್ತೆ. ನಿನ್ನನ್ನು ಸೋಲಿಸುವಂತದ್ದು ಈ ಪ್ರಪಂಚದಲ್ಲಿ ಯಾವುದು ಕೂಡ ಇರೋದಿಲ್ಲ. ಮಾಟ ಮಂತ್ರ ನಿನ್ನನ್ನು ಸೋಲಿಸೋದಿಲ್ಲ, ಸೈತಾನನು ನಿನ್ನನ್ನು ಸೋಲಿಸೋದಿಲ್ಲ, ಯಾವುದೇ ಅಧಿಕಾರಿ ನಿನ್ನನ್ನು ಸೋಲಿಸೋದಿಲ್ಲ, ಯಾವುದೇ ರಾಜನು ನಿನ್ನನ್ನು ಸೋಲಿಸೋದಿಲ್ಲ, ಈ ಪ್ರಪಂಚ ನಿನ್ನನ್ನು ಸೋಲಿಸೋದಿಲ್ಲ, ಮೊಬೈಲ್ ನಿನ್ನನ್ನು ಸೋಲಿಸೋದಿಲ್ಲ. ಹಲ್ಲೆಲೂಯಾ. ನಿನ್ನನ್ನು ಯಾವುದು ಕೂಡ ಸೋಲಿಸಬಾರದು ಅನ್ನೋದಾದ್ರೆ ಪವಿತ್ರಾತ್ಮ ಭರಿತನಾಗಿ ನೀನು ಜೀವಿಸಬೇಕು. ಪರಿಶುದ್ಧಾತ್ಮನನ್ನು ಹೊಂದಿಕೋ. ಪವಿತ್ರಾತ್ಮನು ತಾನು ನಿನ್ನ ಒಳಗಡೆ ಇದ್ದಾನೆ, ಆತ ನಿನ್ನನ್ನು ಬದಲಾಯಿಸಲ್ಪಟ್ಟ ಜಯದ ಜೀವನದಲ್ಲಿ ನಡೆಸುವವನಾಗಿದ್ದಾನೆ. ಕರ್ತನ ವಾಕ್ಯಗಳ ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ಬಲೋಕಗಳ ಬಳಿಯೇ ಪರಿಶುದ್ಧನಾದದಲ್ಲೇ ಬೆಲೆ ನಿನ್ನ ಕೃಪೆಗಾಗಿ ಸ್ತೋತ್ರ, ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಇದುವರೆಗೆ ಕೇಳಿದಂತ ವಾಕ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ನಿನ್ನ ಸ್ತೋತ್ರ ಮಾಡೋಣ. ಬದಲಾಯಿಸಲ್ಪಟ್ಟ ಜಯದ ಜೀವಿತವನ್ನು ನಡೆಸುವುದಕ್ಕಾಗಿ ನಮಗೆ ಸಹಾಯ ಮಾಡು ದೇವರೇ. ನನ್ನ ಪಾಪದಿಂದ ನನ್ನನ್ನು ಬಿಡಿಸಪ್ಪ, ನನ್ನ ರೋಗದಿಂದ ನನ್ನನ್ನು ಬಿಡಿಸು ಅಪ್ಪ. ಪ್ರಾರ್ಥನೆ ಇಲ್ಲದೆ ಜೀವಿತದಿಂದ ನನ್ನನ್ನು ಬಿಡಿಸಿ ಪ್ರಾರ್ಥನಾ ವೀರನನ್ನಾಗಿ ನನ್ನನ್ನು ಮಾಡು. ನಿನ್ನ ವಾಕ್ಯದಿಂದ ನನ್ನನ್ನು ತುಂಬಿಸಪ್ಪ. ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡಪ್ಪ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸುತ್ತೇವೆ. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡಿಕೊಂಡು ನಮ್ಮೊಳಗಡೆ ವಾಸ ನಾವೆಲ್ಲರೂ ಕೂಡ ಕರೆಯೋಣ. ಪವಿತ್ರಾತ್ಮನೇ ನನ್ನ ಹೃದಯದಲ್ಲಿ ಬಾ ದೇವರೇ, ನನ್ನ ನಡೆಸುವ ಸ್ವಾಮಿ. ನಿನ್ನ ಕೃಪೆಯಿಂದ ನನ್ನನ್ನು ತುಂಬಿಸುತ್ತಾರಪ್ಪ. ನಿನ್ನ ವಾಕ್ಯದಿಂದ ನನ್ನನ್ನು ತುಂಬಿಸುತ್ತ ಸ್ವಾಮಿ. ಪಾಪ ಅಪರಾಧ ದ್ರೋಹಗಳನ್ನು ಕ್ಷಮಿಸಿ ಶುದ್ಧವಾಗಿ ನಿನ್ನ ಮಕ್ಕಳನ್ನಾಗಿ ಮಾಡಿ ನೀನು ನಮಗೆ ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಘನತೆ, ಮಾನ, ಪ್ರಭಾವ ಎಲ್ಲ ನಿಮ್ಮೊಬ್ಬರಿಗೆ ನಮಸ್ಕರಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಜೀವನದಲ್ಲಿ. ಹಲ್ಲೆಲೂಯಾ. ಸ್ತೋತ್ರವಾಗಲಿ.